ಎಂತ ಗೊತ್ತುಂಟಾ, ಹೀಗೆ ಮಳೆ ಬರುವಾಗ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಒಂದು ಖುಷಿ. ಯಾಕೆ ಅಂತೇಳಿದರೆ, ಗಿಡ ತರುವುದು. ನನ್ನ ಮನೆಯಲ್ಲಿ ಆ ಗಿಡ ಇಲ್ಲ, ನನ್ನ ಮನೆಯಲ್ಲಿ ಈ ಗಿಡ ಇಲ್ಲ ಅಂತ ಅಕ್ಕಪಕ್ಕದ ಮನೆಯಿಂದ, ನೆಂಟರ ಮನೆಯಿಂದ, ಲಾಸ್ಟಿಗೆ ನರ್ಸರಿಯಿಂದ ದುಡ್ಡು ಕೊಟ್ಟು ಸಮೇತ ಗಿಡ ತಂದು ಕವರಿಗೆ ಮಣ್ಣು ತುಂಬಿಸಿ ಗಿಡವನ್ನು ಊರೋದು. ಇದೇ ಆಯಿತು ಮಳೆಗಾಲ ಫುಲ್ಲು. ಅವರ ಸ್ಟೇಟಸಲ್ಲಿ ಕಂಡು ಅದಿಲ್ಲ, ಇವರ ಸ್ಟೇಟಸಲ್ಲಿ ಕಂಡು ಅದಿಲ್ಲ ಅಂತ ತರುವುದೇ ಆಯಿತು. ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಮಳೆ ಶುರುವಾಗುವ ಮೊದಲೇ ನನ್ನಲ್ಲಿ ಆ ಗಿಡ ಇಲ್ಲ, ಕಟ್ ಮಾಡೋ ನನಗೆ ಕೊಡಬೇಕು ಗೆಲ್ಲು ಅಂತ ಹೇಳಿ ಫೋನಲ್ಲಿ ಹೇಳಿ ರೆಡೀ ಇಡ್ತಾರೆ. ಆಮೇಲೆ ಹೀಗೆ ತಂದು ಕವರಲ್ಲಿ ಹಾಕುವುದು, ಗಿಡ ನೆಡುವುದು. ಅದೇ ಖುಷಿ ಹೀಗೆ ಬಿಸಿಲು ಬಂದಾಗ ಎಲ್ಲಿ ಮಾಯವಾಗ್ತದೋ ದೇವರಿಗೆ ಗೊತ್ತು. ಯಾಕೆ ಗೊತ್ತಾ, ನೀರು ಹಾಕಬೇಕಲ್ಲ ಗಿಡಕ್ಕೆ. ನೀರು ಹಾಕುವಾಗ ಗಿಡಕ್ಕೆ ಬೈದುಕೊಂಡೇ ಹಾಕಲಿಕ್ಕಾಯಿತು. ಇನ್ನಿನ ವರ್ಷ ನಾನು ಗಿಡ ತರುವುದೇ ಇಲ್ಲ, ನಾನಿನ್ನು ಗಿಡ ನೆಡುವುದೇ ಇಲ್ಲ, ಸಾಕಪ್ಪ ಸಾಕು. ಈ ಬಿಸಿಲು, ಈ ಗಿಡಕ್ಕೆ ನೀರು ಹಾಕುವುದು ಯಾರಿಗೆ ಆಗ್ತದೆ ಅಂತ ಹೇಳಲಿಕ್ಕಾಯಿತು. ಎಷ್ಟೇ ಹೇಳಿದರೂ ಪುನಃ 2 ಮಳೆ ಬಿದ್ದಾಗ, ಅಕ್ಕ ನಿಮ್ಮಲ್ಲಿ ಗಿಡ ಕಟ್ ಮಾಡಿದರೆ ನನಗೆ 2 ಗಿಡ ಬೇಕು ಅಂತ ಫೋನಲ್ಲಿ ಹೇಳಲಿಕ್ಕಾಯಿತು ಅಲ್ವಾ? ನಿಮ್ಮಲ್ಲಿ ಯಾರಾದರೂ ಹೀಗೆ ಮಾಡ್ತೀರಾ?